ನೋಡಿ, ಈಗಾಗಲೇ BBMPಗೆ ಚುನಾವಣೆ ಆಗಬೇಕಾಗಿತ್ತು. ಇದನ್ನು ಹೀಗೆ ಮುಂದೂಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಕ್ಕಂಥ ಒಂದು ಚ್ಯುತಿ ಬರ್ತಕ್ಕಂಥ ರೀತಿಯ ಕೆಲಸ ಇದು. ಈಗ ಗ್ರೇಟರ್ ಬೆಂಗಳೂರು ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದವ್ರು ಯಾಕೆ ಗ್ರೇಟರ್ ಬೆಂಗಳೂರಿಗೆ ಹೋದರು? ಬ್ರ್ಯಾಂಡ್ ಬೆಂಗಳೂರೇ ಮಾಡಲಿಕ್ಕಾಗದಂಥವರು ಯಾವಾಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ? ಮೊದಲು ಕೂಡ ಇತ್ತು. ಈ ಕಡೆ ಮಹಾನಗರ ಪಾಲಿಕೆ ಈ ಕಡೆ ಇದ್ದರೆ 7 ಭಾಗಗಳಲ್ಲಿ 7 ತುಂಡುಗಳನ್ನಾಗಿ ಬೆಂಗಳೂರನ್ನ ಮಾಡಲಾಗಿತ್ತು. ಇವತ್ತಿನ ದಿವಸ ಮತ್ತೆ ಅದೇ ಪರಿಸ್ಥಿತಿಗೆ ಕೊಂಡೊಯ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ನೀವು ಗ್ರೇಟರ್ ಬೆಂಗಳೂರು ಮಾಡಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ಛಿದ್ರಗೊಳಿಸಲಿಕ್ಕೆ ಹೊರಟಿದ್ದೀರಿ ನೀವು. ಇದು ಬೆಂಗಳೂರನ್ನು ಒಗ್ಗಟ್ಟಾಗಿಡಬೇಕು, ಬೆಂಗಳೂರನ್ನು ಉತ್ತಮವಾಗಿ ಬೆಳೆಸಬೇಕು ಅನ್ನೋ ನೀತಿ ಅಲ್ಲ ಇದು. ಬೆಂಗಳೂರನ್ನು ಛಿದ್ರಗೊಳಿಸಬೇಕು. ಇವತ್ತಾಗಲೇ ವಿಚಿದ್ರಕಾರಿ ಜನರು ಬಂದು ಬೆಂಗಳೂರನ್ನು ಈಗ ಹಾಳು ಮಾಡಿದ್ದು ಆಯಿತು. ಎಲ್ಲಿ ಬಾಂಬ್ ಹಾಕಬೇಕು, ಎಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ. ಅಂಥವುಗಳನ್ನು ತಡೆದು ಬೆಂಗಳೂರನ್ನು ನೀವು ಇನ್ನಷ್ಟು ಸುಭದ್ರಗೊಳಿಸಿ ಒಂದು ಮೆರುಗು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಇಂಥದ್ದನ್ನು ಬಿಟ್ಟು ನೀವು 6 ಭಾಗ ಮಾಡ್ತೀವಿ, 7 ಭಾಗ ಮಾಡ್ತೀವಿ, 7 ಮೇಯರ್ಗಳು ಮಾಡ್ತೀವಿ. ಮೇಯರ್ಗೆ ಅವಕಾಶ ಸಿಗ್ತದೆ ಹೊರತು ಬೆಂಗಳೂರನ್ನ ಕಟ್ಟೋರಿಗೆ ಅವಕಾಶ ಕೊಡಬೇಕಲ್ಲ, ಆ ಕೆಲಸವನ್ನು ಮಾಡಬೇಕು. ಸರ್ಕಾರ ಅದರಲ್ಲಿ ಎಡವಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು, ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ಅದರ ಗ್ಯಾರಂಟಿಗಳಿಗೆ ಎಷ್ಟು ವಾರಂಟಿ ಕೊಟ್ಟಿರ್ತಾರೋ ವಾರಂಟಿ ಮುಗಿದೋಗ್ಬಿಟ್ಟಿದೆ. ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವತ್ತು ಹೇಳಿದ್ರು, ಇವತ್ತು ದೇವರು ಬಂದರೂ ಬೆಂಗಳೂರನ್ನು ಕಾಪಾಡೋಕ್ಕಾಗಲ್ಲ ಅಂತಂದರೆ ಮತ್ತು ನಿಮ್ಮದು ಕೆಲಸ ಏನು? ಬಿಟ್ಟಾಕಿ, ನೀವು ತೊಲಗಿ ಹೋಗ್ರಿ, ಆ ಕಡೆ ರಾಜೀನಾಮೆ ಕೊಟ್ಬಿಡಿ. ಕನಿಷ್ಠ ಪಕ್ಷ ಬಂದವರು ಯಾರೋ ಮಾಡ್ಕೊಂಡು ಹೋಗ್ತಾರೆ. ಇದುವರೆಗೂ ಬೆಂಗಳೂರನ್ನ ನೀವೇ ಕಾಪಾಡಿದ್ರೇನು? ಬೆಂಗಳೂರನ್ನ ಕಾಪಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿದೆ. ಯಾರನ್ನೋ ಹಿಡ್ಕೊಂಡು ಮಾಡ್ಕೊಳ್ತಾರೆ ಅವರು. ಅಂದಮೇಲೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ನಮ್ಮಿಂದ ಆಗಿಲ್ಲ ಅಂತ ನಾವು ಹೇಳೋದಿಲ್ಲ. ನಿಮಗಿಂತ ಚೆನ್ನಾಗಿ ಬೆಂಗಳೂರನ್ನ ಕಟ್ಟೋದು ನಮಗೂ ಗೊತ್ತಿದೆ, ನಾವು ಮಾಡ್ತೇವೆ.